Hello, Namaste. Welcome back to my YouTube channel PSR CS Tutorial. So within on the session is first PUC Computer Science Python NCERT ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 7 ಫಂಕ್ಷನ್ಸ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಚಾಪ್ಟರ್ ನಂಬರ್ 7 ಫಂಕ್ಷನ್ಸಲ್ಲಿ ಯಾವೆಲ್ಲ ಕಂಟೆಂಟ್ಸ್ ಕವರ್ ಆಗಿದೆ ಅಂದರೆ ಇಂಟ್ರೊಡಕ್ಷನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಫಂಕ್ಷನ್ ಅಂದರೆ ಏನು ಆ್ಯಂಡ್ ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದರೆ ಏನು, ಸ್ಕೋಪ್ ಆಫ್ ಎ ವೇರಿಯಬಲಲ್ಲಿ 2 ಟೈಪ್ಸ್ ಬರುತ್ತೆ, ಗ್ಲೋಬಲ್ ವೇರಿಯಬಲ್ ಮತ್ತು ಲೋಕಲ್ ವೇರಿಯಬಲ್ ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಆಫ್ ದ ಕಾನ್ಸೆಪ್ಟ್ ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಸ್ಮಾಲೆಸ್ಟ್ ಚಾಪ್ಟರ್ ಬಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ದ ನೆಕ್ಸ್ಟ್ ಇಯರ್. Be concentrate and be aware while we are discussing this chapter ಅಂತ ಹೇಳ್ತಾ ಫಂಕ್ಷನ್ ಈ ಚಾಪ್ಟರ್ನ ಕಂಟಿನ್ಯೂಯೇಷನ್ ಪಾರ್ಟ್ ಆಫ್ ದ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಫಂಕ್ಷನ್ಸ್ ಅಂದರೆ ಏನು? ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಇಟ್ ಈಸ್ ಇನ್ವೋಕ್ಡ್ ಒನ್ಸ್. ಒಂದು ಸತಿ ಪ್ರೋಗ್ರಾಮಲ್ಲಿ ನಾವು ಒಂದು ಫಂಕ್ಷನಿಗೆ ನೇಮನ್ನು ಏನು ಕೊಡ್ತೀವಿ ಅಥವಾ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಗೆ ಏನು ನೇಮನ್ನು ಕೊಡ್ತಾ ಹೋಗ್ತಾ ಇದ್ದೀವಿ, ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ನೇಮನ್ನು ಅಸೈನ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಫಂಕ್ಷನ್ಸ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಫಂಕ್ಷನನ್ನು ನಾವು ಸ್ಮಾಲ್ ಬ್ರ್ಯಾಕೆಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ ಬ್ರ್ಯಾಕೆಟಿನ ಹಿಂದೆ ಯಾವೆಲ್ಲ ನೇಮ್ ಆಫ್ ದ ಫಂಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಎ ಫಂಕ್ಷನ್ ಕ್ಯಾನ್ ಬಿ ಕಾಲ್ಡ್ ರಿಪೀಟೆಡ್ಲಿ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಆಫ್ ದ ಗ್ರೂಪ್ ಆಫ್ ದ ಪ್ರೋಗ್ರಾಮ್ ಆರ್ ಇಟ್ ಕ್ಯಾನ್ ಬಿ ಕಾಲ್ಡ್ ಫ್ರಮ್ ಇನ್ಸೈಡ್ ಆಫ್ ದ ಅನದರ್ ಫಂಕ್ಷನ್. ಸೊ ಒಂದು ಫಂಕ್ಷನ್ ಅಂತ ಅಂದರೆ ಇದನ್ನು ರಿಪೀಟೆಡ್ಲಿ ನಾವು ಕಾಲ್ ಕೂಡ ಮಾಡ್ಬೋದು. ಅಂದರೆ ಒಂದು ಪ್ರೋಗ್ರಾಮಲ್ಲಿ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ಸ್ಗಳನ್ನು ಡಿಕ್ಲೇರ್ ಮಾಡ್ಕೋಬೋದು, ಒಂದು ಫಂಕ್ಷನ್ ಒಳಗಡೆ ಮತ್ತೊಂದು ಫಂಕ್ಷನ್ನ ಕೂಡ ಬರ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಅಡ್ವಾಂಟೇಜಸ್ ಈ ಫಂಕ್ಷನ್ನ ನಾವು ಡಿಕ್ಲೇರ್ ಮಾಡ್ಕೊಳ್ಳೋದ್ರಿಂದ ಅನ್ನೋದಾದರೆ, ಫಸ್ಟ್ ಪಾಯಿಂಟ್ ಬಂದು ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮೇಡ್ ಈಸಿ ಆ್ಯಂಡ್ ಫಾಸ್ಟ್. ಪ್ರೋಗ್ರಾಮಲ್ಲಿ ನಾವು ಫಂಕ್ಷನ್ ಅಂದರೆ ಏನು, ವರ್ಕ್ ಅಲ್ವಾ, ಒಂದು ವರ್ಕ್ನ ಸ್ಪೆಸಿಫಿಕ್ ಟಾಸ್ಕಾಗಿ ಅಸೈನ್ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ನಿರ್ದಿಷ್ಟವಾದ ಹೆಸರು ಕೊಟ್ಟರೆ ಅದು ಫಂಕ್ಷನ್ ಅಂತ ಕರಿತಾ ಇದ್ದೀವಿ. ನಾವು ಗ್ರೂಪ್ ಆಫ್ ಫಂಕ್ಷನ್ಸನ್ನು ಸಪ್ರೇಟ್ ಫಂಕ್ಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ದಂಗೆ ಅದ್ರ ವರ್ಕ್ ಏನಾಗ್ತಾ ಹೋಗುತ್ತೆ, ಇಂಡಿವಿಜುವಲ್ ಆಗಿ ಅಸೈನ್ ಆಗ್ತಾ ಹೋಗುತ್ತೆ ಮತ್ತು ತುಂಬ ಈಸಿಯಾಗಿ ಫಾಸ್ಟಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೋಗ್ರಾಮ್ ಟೆಸ್ಟಿಂಗ್ ಬಿಕಮ್ ಈಸಿ. ನಾವು ಸಬ್ ಡಿವಿಷನ್ ಮಾಡ್ಕೊಂಡಂಗೆ ಫಂಕ್ಷನ್ಸ್ಗಳನ್ನು ಅದರದ್ದು ಟೆಸ್ಟಿಂಗ್ ಪಾರ್ಟ್ ಏನು ಬರುತ್ತೆ ಅದು ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಾದರೂ ಮಿಸ್ಟೇಕ್ ಇದ್ದರೆ ಅದರಲ್ಲೇ ನಾವು ಚೇಂಜಸನ್ನು ಮಾಡ್ತಾ ಹೋಗ್ತೀವಿ, ಹೋಲ್ ಪ್ರೋಗ್ರಾಮನ್ನು ಚೆಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ದಟ್ ಇಟ್ ಮೇಕ್ ಈಸಿ ಆ್ಯಂಡ್ ಕಂಫರ್ಟಬಲ್ ಅಂತ ಹೇಳ್ತಾ ಇದ್ದಾರೆ. ರೀಯೂಸಬಿಲಿಟಿ ಆಫ್ ಎ ಕೋಡ್ ಇನ್ಕ್ರೀಸಸ್. ಒಂದು ಸತಿ ನಾವು ಕೋಡನ್ನು ಬರೆದ್ರೆ ಅದನ್ನು ಮತ್ತೆ ರೀಯೂಸಬಲ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಕೂಡ ಇರುತ್ತೆ, ಹಾಗಾಗಿ ರೀಯೂಸಬಿಲಿಟಿ ಆಫ್ ಎ ಕೋಡ್ ಇನ್ಕ್ರೀಸಸ್ ಅಂತ ಹೇಳ್ತಾ ಇದ್ದಾರೆ. ರೆಡ್ಯೂಸಸ್ ದ ಲೆಂತ್ ಆಫ್ ದ ಪ್ರೋಗ್ರಾಮ್. ನಾವು ಫಂಕ್ಷನ್ಸನ್ನು ಡಿಕ್ಲೇರ್ ಮಾಡಿಕೊಂಡು ಪ್ರೋಗ್ರಾಮನ್ನು ಬರ್ಕೊಳ್ತಾ ಇರೋದ್ರಿಂದ ಪ್ರೋಗ್ರಾಮಿನ ಲೆಂತ್ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಬೆನಿಫಿಟ್ಸ್ ಕನ್ಸಿಡರ್ ವಿತ್ ದ ಫಂಕ್ಷನ್ಸ್. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಫಂಕ್ಷನ್ಸ್. ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ 3 ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ಫಸ್ಟ್ ಒನ್ ಲೈಬ್ರರಿ ಫಂಕ್ಷನ್, ಸೆಕೆಂಡ್ ಒನ್ ಫಂಕ್ಷನ್ ಡಿಫೈನ್ಡ್ ಇನ್ ಮಾಡ್ಯೂಲ್ಸ್, ಥರ್ಡ್ ಒನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಹೇಳಿ. ಲೈಬ್ರರಿ ಫಂಕ್ಷನ್ಸನ್ನು ನಾವು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕೂಡ ಕರಿತೀವಿ. ಆಲ್ರೆಡಿ ಫಂಕ್ಷನ್ಸ್ ಅನ್ನೋ ಒಂದು ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ ಅಥವಾ ಪೈಥಾನ್ ಸಾಫ್ಟ್ವೇರಲ್ಲಿ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳನ್ನು ನಾವು ಆಲ್ರೆಡಿ ಇನ್ಕ್ಲೂಡ್ ಮಾಡಿಕೊಂಡು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಕೊಂಡಿದ್ರೆ ಆ ಫಂಕ್ಷನ್ಸ್ಗಳನ್ನು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ಈ ಬಿಲ್ಟ್ ಇನ್ ಫಂಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಲೈಬ್ರರಿ ಫಂಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ನೋಡೋದಾದರೆ ಟೈಪ್ ಫಂಕ್ಷನ್, ಲೆನ್ ಫಂಕ್ಷನ್, ಇನ್ಪುಟ್ ಫಂಕ್ಷನ್, ಈ ರೀತಿ ಫಂಕ್ಷನ್ಸ್ಗಳನ್ನು ಆಲ್ರೆಡಿ ಬಿಲ್ಟ್ ಇನ್ ಮಾಡಿರ್ತಾರೆ. ಹಾಗಾಗಿ ಎಲ್ಲೂ ಕೂಡ ನಾವು ನಿರ್ದಿಷ್ಟವಾಗಿ ಇನ್ಪುಟ್ ಸ್ಟೇಟ್ಮೆಂಟ್ಗಳನ್ನು ಬರ್ಕೊಳ್ಳುವಾಗ ಇನ್ಪುಟ್ ಫಂಕ್ಷನ್ ಅಂತ ಆಗಲಿ, ಡೇಟಾ ಟೈಪ್ಸ್ಗಳನ್ನು ಬರ್ಕೊಳ್ಳುವಾಗ ಟೈಪ್ ಫಂಕ್ಷನ್ಸ್ ಆಗಲಿ ಅಂತೇಳಿ ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಆ ರೀತಿ ಇರುವಂಥ ಫಂಕ್ಷನ್ಸ್ಗಳನ್ನು ನಾವು ಲೈಬ್ರರಿ ಫಂಕ್ಷನ್ಸ್ ಅಂತೇಳಿ ಕರಿತಾ ಇದ್ದೇವೆ. ಇನ್ನು ಎರಡನೇದು ಬಂದು ಫಂಕ್ಷನ್ ಡಿಫೈನ್ಡ್ ಇನ್ ಮಾಡ್ಯೂಲ್ಸ್. ದೀಸ್ ಫಂಕ್ಷನ್ಸ್ ಡಿಫೈನ್ಡ್ ಮಾಡ್ಯೂಲ್ಸ್ ವೆನ್ ಯು ವಾಂಟ್ ಟು ಯೂಸ್ ದೀಸ್ ಫಂಕ್ಷನ್ಸ್ ಇನ್ ಎ ಪ್ರೋಗ್ರಾಮ್ ಯು ಹ್ಯಾವ್ ಟು ಇಂಪೋರ್ಟ್ ದ ಕರೆಸ್ಪಾಂಡಿಂಗ್ ಮಾಡ್ಯೂಲ್ ಆಫ್ ದಟ್ ಫಂಕ್ಷನ್. ಅವಶ್ಯಕತೆಗೆ ತಕ್ಕನ ಹಾಗೆ ಮಾಡ್ಯೂಲ್ಸ್ಗಳನ್ನು, ಯಾವ ಮಾಡ್ಯೂಲ್ಸ್ಗಳನ್ನು ಬಳಸ್ತಾ ಇದ್ದೀವೋ, ಯಾವ ರೀತಿ ಫಂಕ್ಷನ್ಸನ್ನು ಬರ್ಕೋತಾ ಇದ್ದೀವೋ ಅದಕ್ಕೆ ರಿಕ್ವೈರ್ಮೆಂಟ್ ಇರೋ ಮಾಡ್ಯೂಲಿನ ಹೆಲ್ಪಿನ ತೊಗೊಂಡು ಫಂಕ್ಷನ್ಗಳನ್ನು ಇಂಪೋರ್ಟ್ ಮಾಡಿಕೊಂಡ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ಫಂಕ್ಷನ್ಗಳ ನೇಮನ್ನು ಬರ್ಕೊಂಡ್ರೆ ಅದನ್ನು ಫಂಕ್ಷನ್ ಡಿಫೈನ್ಡ್ ಇನ್ ಮಾಡ್ಯೂಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಫಂಕ್ಷನ್ ಡಿಫೈನ್ಡ್ ಇನ್ ಮಾಡ್ಯೂಲ್ಸಲ್ಲಿ 2 ರೀತಿ ಬರುತ್ತೆ. ಒಂದು ಮ್ಯಾಥ್ ಮಾಡ್ಯೂಲ್, ಮತ್ತೊಂದು ರ್ಯಾಂಡಮ್ ಮಾಡ್ಯೂಲ್ ಅಂತ. ಮ್ಯಾಥ್ ಮಾಡ್ಯೂಲ್ ಅಂದರೆ ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಕ್ಯಾಲ್ಕುಲೇಷನ್ಸ್ ಅಪಾರ್ಟ್ ಫ್ರಮ್ ದ ಬೇಸಿಕ್ ಫಂಕ್ಷನ್ಸ್ ಏನಿರುತ್ತೆ ಆ ಬೇಸಿಕ್ ಫಂಕ್ಷನ್ಸ್ಗಳನ್ನು ಹೊರತುಪಡಿಸಿ, ಬೇಸಿಕ್ ಅಂತಂದರೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ 4 ಹೊರತುಪಡಿಸಿ ಇನ್ನು ಯಾವುದೇ ರೀತಿ ಜೊಮೆಟ್ರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಪವರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಕ್ಸ್ಪೊನೆಂಟಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಪಾರ್ಟ್ ಏನೇ ಬಂದ್ರೂ ಆವಾಗ ನಾವು ಮ್ಯಾಥ್ ಮಾಡ್ಯೂಲ್ ಅನ್ನೋ ಒಂದು ಫಂಕ್ಷನ್ನ ಇಂಪೋರ್ಟ್ ಮಾಡಿಕೊಂಡಾಗ ಅದರಲ್ಲಿರುವಂಥ ಫಂಕ್ಷನ್ಸ್ಗಳನ್ನು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದನ್ನು ಡೀಪಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತೀವಿ. ಇನ್ನು ರ್ಯಾಂಡಮ್ ಅಂತ ಅಂದರೆ ಜನರಲ್ ಆಗಿ ರ್ಯಾಂಡಮ್ ಫಂಕ್ಷನ್ಸ್ಗಳನ್ನು ನಾವು ರ್ಯಾಂಡಮ್ ಮಾಡ್ಯೂಲ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಫಂಕ್ಷನ್ ಡಿಫೈನ್ಡ್ ಇನ್ ಮ್ಯಾಥ್ ಮಾಡ್ಯೂಲ್ ಅಂತ ಹೇಳಿದೆ ಅಲ್ವಾ,
ಟು ವರ್ಕ್ ವಿತ್ ಮ್ಯಾಥ್ ಮಾಡ್ಯೂಲ್ ಅಂದರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟ ಹಾಗೆ ವರ್ಕನ್ನು ಮಾಡೋದಾಗ ಮ್ಯಾಥ್ ಮಾಡ್ಯೂಲ್ನ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಯಾವೆಲ್ಲ ಮ್ಯಾಥ್ ಮಾಡ್ಯೂಲ್ ಫಂಕ್ಷನ್ಸ್ ಇದೆ ಅನ್ನೋದಾದರೆ ಸ್ಕ್ವೇರ್ ರೂಟ್ ಫಂಕ್ಷನ್, ಸೀಲ್ ಫಂಕ್ಷನ್, ಫ್ಲೋರ್ ಫಂಕ್ಷನ್, ಪವರ್ ಫಂಕ್ಷನ್, ಫ್ಯಾಬ್ ಫಂಕ್ಷನ್, ಎಕ್ಸ್ಪೊನೆಂಟ್ ಫಂಕ್ಷನ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ಕ್ವೇರ್ ರೂಟ್ ಫಂಕ್ಷನ್ ಅಂದರೆ ನಾವು ಒಂದು ನಂಬರಿನ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು ಅಂದಾಗ ಮ್ಯಾಥ್ ಡಾಟ್ ಸ್ಕ್ವೇರ್ ರೂಟ್ ಆಫ್ 49 ಅಂತ ಬರ್ಕೊಂಡ್ರೆ 49ನ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಬಂದು 7. ಸೊ ಈ ರೀತಿ ನಿರ್ದಿಷ್ಟವಾಗಿ ಕೆಲಸಗಳಾಗಬೇಕು ಅಂದಾಗ ಬೇಸಿಕ್ ಆಪ್ರೇಷನ್ಸ್ಗಳನ್ನು ಹೊರತುಪಡಿಸಿ ಸೊ ಈ ರೀತಿ ನಿರ್ದಿಷ್ಟವಾಗಿ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಫಂಕ್ಷನ್ಸ್ಗಳನ್ನು ನಾವು ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಇನ್ನು ಸೀಲ್ ಅಂತ ಅಂದರೆ ಪಾಸಿಟಿವ್ ಹೋಲ್ ನಂಬರ್ನ ಮಾತ್ರ, ಅಂದರೆ ರೌಂಡ್ ಫಿಗರ್ ಮಾಡಿ ವ್ಯಾಲ್ಯೂನ ತೊಗೊಳ್ಳೋವಂಥದ್ದು. 81.3 ಇತ್ತು ಅಂದರೆ ನೆಕ್ಸ್ಟ್ ವ್ಯಾಲ್ಯೂ 82 ಅನ್ನು ತೊಗೊಳ್ಳೋ ರೀತಿಯಲ್ಲಿ ತೊಗೊಳ್ಳಿಕ್ಕೆ ಬಳಸ್ತಾ ಇರುವಂಥ ಫಂಕ್ಷನ್ ಸೀಲ್ ಫಂಕ್ಷನ್ ಆಗಿರುತ್ತೆ. ಇನ್ನು ಫ್ಲೋರ್ ಫಂಕ್ಷನ್ ಅಂತ ಅಂದರೆ ರಿಟರ್ನ್ಸ್ ದ ಲೋವರ್ ಇಂಟೀಜರ್, ಅಂದರೆ ಹಿಂದಿನ ವ್ಯಾಲ್ಯೂ ರೌಂಡ್ ಫಿಗರ್ ಮಾಡೋದಿಲ್ಲ, ಪಾಸಿಟಿವ್ ಹೋಲ್ ನಂಬರ್ ಏನಿದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪವರ್ ವ್ಯಾಲ್ಯೂ 2 to the power of 3 ಅಂತ ಅಂದರೆ 2ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ, ನಮಗೆ 8 ಬರುತ್ತಲ್ಲ. ಸೊ ಆ ರೀತಿ ಆನ್ಸರ್ನ ತೊಗೊಳ್ಳಿಕ್ಕೆ ಪವರ್ ಫಂಕ್ಷನ್ ಬಳಸ್ತಾ ಇದ್ವಿ. ಫ್ಯಾಬ್ಸ್ ಅಂತ ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂವನ್ನು ರಿಟರ್ನ್ ಮಾಡೋವಂಥದ್ದು, ಅಂದರೆ ನೆಗೆಟಿವ್ ಪಾರ್ಟನ್ನು ನೆಗ್ಲೆಕ್ಟ್ ಮಾಡಿ ಪಾಸಿಟಿವ್ ಪಾರ್ಟನ್ನು ಮಾತ್ರ ರಿಟರ್ನ್ ಮಾಡೋವಂಥದ್ದಕ್ಕೆ ನಾವು ಅಬ್ಸಲ್ಯೂಟ್ ಫಂಕ್ಷನ್ನ ತೊಗೊಳ್ತಾ ಇದ್ವಿ. ಅದರ ಎಕ್ಸ್ಪೋನೆಂಟ್ ಅಂದರೆ ಎಕ್ಸ್ಪೋನೆಂಟ್ ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ, e to the power of 3 ಈ ರೀತಿ ಇದ್ದಾಗ ಎಕ್ಸ್ಪೋನೆಂಟ್ ವ್ಯಾಲ್ಯೂಸನ್ನು ರಿಟರ್ನ್ ಮಾಡಲಿಕ್ಕೆ ಎಕ್ಸ್ಪೋನೆಂಟ್ ಫಂಕ್ಷನ್ನ ತೊಗೊಳ್ತಿದ್ದೀವಿ. ಸೊ ಈ ರೀತಿ ನಿರ್ದಿಷ್ಟವಾಗಿ ವ್ಯಾಲ್ಯೂಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಮ್ಯಾಥ್ ಮಾಡ್ಯೂಲನ್ನು ನಾವು ಬಳಸ್ಕೊತಾ ಇದ್ದೀವಿ. ಸೊ ಇನ್ನು ಎರಡನೇ ರೀತಿ ಫಂಕ್ಷನ್ ಬಂದು ಫಂಕ್ಷನ್ ಇನ್ ರ್ಯಾಂಡಮ್ ಮಾಡ್ಯೂಲ್ ಅಂತೇಳಿ. ರ್ಯಾಂಡಮ್ ಮಾಡ್ಯೂಲ್ ಆಸ್ ಅ ಫಂಕ್ಷನ್ RAD int, and RAD int function generates the random integer values including start and end values. ರ್ಯಾಂಡಮ್ ಆಗಿ ಇಂಟೀಜರ್ ವ್ಯಾಲ್ಯೂನ ಸ್ಟಾರ್ಟ್ ಮತ್ತು ಎಂಡ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಒಂದು ಫಂಕ್ಷನ್ನ ರ್ಯಾಂಡೆಂಟ್ ಫಂಕ್ಷನ್ ಅಂತ ಕರಿತಾ ಇದ್ದೀವಿ. ಇಂಟ್ ಅನ್ನೋದು ಇಂಟೀಜರ್ ಡೇಟಾ ಟೈಪ್ ಆಗಿರುತ್ತೆ. ಇಂಟೀಜರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಒಂದು ರೇಂಜನ್ನು ನಾವೇನು ಫಿಕ್ಸ್ ಮಾಡ್ತೀವಲ್ವ ಅಥವಾ ರೇಂಜ್ ಆಫ್ ವ್ಯಾಲ್ಯೂಸನ್ನು ಬರೆಯುವಾಗ ಈ ರೀತಿ ರ್ಯಾಂಡಮ್ ವ್ಯಾಲ್ಯೂಗಳನ್ನು ಬರ್ಕೊಳ್ತೀವಿ. ಅಂದರೆ 3ರಿಂದ 7ವರೆಗೂ ಸಂಖ್ಯೆಗಳನ್ನು ಬರ್ಕೋಬೇಕು ಅಂತ ಅಂದಾಗ ಸ್ಟಾರ್ಟಿಂಗ್ ವ್ಯಾಲ್ಯೂ 3 ಆಗಿರುತ್ತೆ, ಎಂಡಿಂಗ್ ವ್ಯಾಲ್ಯೂ 7 ಆಗಿರುತ್ತೆ. ಈ ರೀತಿ ಸಂದರ್ಭಗಳಲ್ಲಿ ರೇಂಜ್ ಆಫ್ ವ್ಯಾಲ್ಯೂಸನ್ನು ಅಥವಾ ಸೆಟ್ ಆಫ್ ವ್ಯಾಲ್ಯೂಸನ್ನು ಬರ್ಕೊಳ್ಳುವಾಗ ಫಂಕ್ಷನ್ ಇನ್ ರ್ಯಾಂಡಮ್ ವ್ಯಾಲ್ಯೂಸನ್ನು ಬರಿತಾ ಇದ್ವಿ. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಹೆಸರಲ್ಲೇ ಇದೆ ಅಲ್ವಾ, ಯೂಸರ್ಗೆ ತಕ್ಕನ ಹಾಗೆ ಅಥವಾ ಯೂಸರ್ ರಿಕ್ವೈರ್ಮೆಂಟಿನ ಆಧಾರದ ಮೇಲೆ ನಾವು ಫಂಕ್ಷನ್ಗಳ ನೇಮನ್ನು ಬಳಸ್ತಾ ಹೋದರೆ ಅದನ್ನು ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ. ಅದಕ್ಕೆ ಅವರು ಡೆಫಿನೇಷನ್ ಏನು ಕೊಟ್ಟಿದ್ದಾರೆ, ದೋಸ್ ಫಂಕ್ಷನ್ಸ್ ವಿಚ್ ಆರ್ ಡಿಫೈನ್ಡ್ ಟು ಅಚೀವ್ ಸಮ್ ಟಾಸ್ಕ್ ಆ್ಯಸ್ ಪರ್ ದ ಪ್ರೋಗ್ರಾಮರ್ಸ್ ರಿಕ್ವೈರ್ಮೆಂಟ್ ಈಸ್ ಕಾಲ್ಡ್ ಆಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಯೂಸರ್ನ ಆಧಾರದ ಮೇಲೆ ಅಥವಾ ಯೂಸರ್ ಯಾವ ರೀತಿ ಪ್ರೋಗ್ರಾಮನ್ನು ಬರೆದಿರ್ತಾನೋ ಅವನ ಒಂದು ಪ್ರೋಗ್ರಾಮಿನ ರಿಕ್ವೈರ್ಮೆಂಟಿನ ಆಧಾರದ ಮೇಲೆ ಫಂಕ್ಷನ್ಗಳ ಹೆಸರನ್ನು ತಗೊಳ್ತಾ ಹೋದರೆ ಅದು ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡ್ತಾ ಇದ್ದರೆ ಅದನ್ನು ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ. ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಯಾವ ರೀತಿ ಬರ್ಕೊಳ್ತೀವಿ ಅಂದರೆ DEF ಅನ್ನೋ ಕೀವರ್ಡನ್ನು ಬಳಸ್ತೀವಿ. ಎಲ್ಲಿ ನಾವು DEF ಕೀವರ್ಡ್ ಬಳಸ್ತೀವೋ ಅದು ಯೂಸರ್ ಡಿಫೈನ್ಡ್ ಫಂಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಂಕ್ಷನ್ ನೇಮ್ ಏನಪ್ಪ ಅಂದರೆ ಇಲ್ಲಿ ಮೈ ಫಂಕ್ಷನ್ ಅಂತ ತೊಗೊಂಡಿದ್ವಿ. ಅದರೊಳಗಡೆ 2 ಪ್ಯಾರಾಮೀಟರ್ನ ಪಾಸ್ ಮಾಡಿದ್ವಿ, P1 ಮತ್ತು P2 ಅಂತೇಳಿ. ಒಂದಕ್ಕಿಂತ ಜಾಸ್ತಿ ಪ್ಯಾರಾಮೀಟರ್ನ ಪಾಸ್ ಮಾಡ್ಬೋದು, ಸೊ ದಟ್ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸೊ ಆನ್ ಅಂತ ತೊಗೊಂಡಿದ್ವಿ. ಅದರ ಕೆಳಗಡೆಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳನ್ನು ಬರಿತೀವಿ. ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳಿಗೆ ರಿಟರ್ನ್ ವ್ಯಾಲ್ಯೂ ಕೂಡ ಬರ್ತಿರ್ತೀವಿ. ಸೊ ಈ ರೀತಿಯಾಗಿ ನಾವು ಕೋಲನ್ನಿಂದ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಟರ್ಮಿನೇಟ್ ಮಾಡ್ತಾ ಇದ್ವಿ. ಸೊ ದಿಸ್ ಈಸ್ ದ ಜನರಲ್ ಸಿಂಟ್ಯಾಕ್ಸ್ ಟು ರೈಟ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್ ಆಗಿರುತ್ತೆ. ಸೊ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದರೆ ಏನು ಅಂತ ನೋಡಿದ್ವಲ್ವಾ. ಇವಾಗ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡುವಾಗ ಅಥವಾ ಬರ್ಕೊಳ್ಳುವಾಗ ಕೆಲವೊಂದಿಷ್ಟು ಪ್ರೋಟೋಕಾಲ್ ಅಥವಾ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಯಾವೆಲ್ಲ ರೂಲ್ಸು ಅಥವಾ ಯಾವ ರೀತಿ ಬರ್ಕೋಬೇಕು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಒನ್ ಬೈ ಒನ್ ಪಾಯಿಂಟ್ ನೋಡ್ತಾ ಹೋಗೋಣ. ಮೊದಲನೇದು ಬಂದು DEF ಅನ್ನೋ ಕೀವರ್ಡಿಂದ ಯೂಸರ್ ಡಿಫೈನ್ ಸ್ಟೇಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಲೈಡಲ್ಲಿ ಕ್ಯಾಪಿಟಲ್ D ಆಗಿದೆ, ಬಟ್ ಸ್ಮಾಲ್ d ಅನ್ನೇ ಬಳಸಬೇಕು. DEF ಅನ್ನೋ ಒಂದು ಕೀವರ್ಡನ್ನು ಬಳಸಿದ್ರೆ ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆ ಒಂದು ಸ್ಟೇಟ್ಮೆಂಟ್ ಯೂಸರ್ ಡಿಫೈನ್ ಫಂಕ್ಷನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಹೇಳ್ತಾ ಇದೆ. ಅದಾದಮೇಲೆ ಫಂಕ್ಷನ್ ನೇಮನ್ನು ಬರಿತೀವಿ. ನಂತರ ಫಂಕ್ಷನ್ ನೇಮ್ ಬರೆದಾದ್ಮೇಲೆ ಆ ಒಂದು ಸ್ಟೇಟ್ಮೆಂಟನ್ನು ನಾವು ಕೋಲನ್ನಿಂದ ಎಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಂಕ್ಷನ್ ನೇಮ್ ಶುಡ್ ಬಿ ಯೂನಿಕ್. ನೀವು ಪ್ರೋಗ್ರಾಮಲ್ಲಿ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ಗಳನ್ನು ಬರ್ಕೋಬಹುದು, ಆದರೆ ಆ ಫಂಕ್ಷನ್ ನೇಮು ಪ್ರತಿಯೊಂದು ಫಂಕ್ಷನಿಂದು ಯೂನಿಕ್ ಆಗಿರಬೇಕು, ಅಂದರೆ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಲಾಸ್ಟ್ ಸ್ಲೈಡಲ್ಲಿ ನೀವು ನೋಡಿದ ಹಾಗೆ MYFUN ಅಂತ ಬರ್ಕೊಂಡಿದ್ವಿ. ಅದು ನೇಮ್ ಆಫ್ ದ ಫಂಕ್ಷನ್, ಅಂದರೆ ಆ ರೀತಿಯಾಗಿರಬೇಕು. ಇಲ್ಲಿ ಮೈ ಸ್ಪೇಸ್ ಫಂಕ್ಷನ್ ಅಂತ ಬರ್ಕೊಳ್ಳೋ ಹಾಗಿಲ್ಲ. ಅಂದರೆ ಫಂಕ್ಷನ್ ನೇಮ್ ಶುಡ್ ನಾಟ್ ಬಿ 2 words, ಇಟ್ ಶುಡ್ ಬಿ ಇನ್ಕ್ಲೂಡ್ಸ್ ಓನ್ಲಿ 1 word ಅಂತ ಹೇಳ್ತಾ ಇದ್ದಾರೆ. ಆ ಫಂಕ್ಷನ್ನ ಒಳಗಡೆ ಅಂದರೆ ಸ್ಮಾಲ್ ಬ್ರ್ಯಾಕೆಟ್ಸಿನ ಒಳಗಡೆ ನೀವು ಪ್ಯಾರಾಮೀಟರ್ಸನ್ನು ಪಾಸ್ ಮಾಡ್ಬೋದು. ಇಟ್ ಮೇ ಬಿ P1 P2 ಸೊ ಆನ್ ಅಪ್ ಟು ಯಾವ ರೀತಿ ಆದರೂ ಆಗಿರ್ಬೋದು, ಬಟ್ ಆಪ್ಷನಲ್ ಅಂತ ಹೇಳ್ತಾರೆ. ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ನಾವು ಅದನ್ನು ಬರ್ಕೋಬೋದು. ಇನ್ನು ಕೆಳಗಡೆ ಎಕ್ಸಾಂಪಲ್ನ ನೋಡೋಣ. ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ DEF ಅನ್ನೋ ಕೀವರ್ಡನ್ನು ಬರೆದಿದ್ದಾರೆ. ಅದೇನೇನು ರೆಪ್ರೆಸೆಂಟ್ ಮಾಡುತ್ತೆ, ಯೂಸರ್ ಡಿಫೈನ್ಡ್ ಫಂಕ್ಷನ್.
ಫಂಕ್ಷನ್ ನೇಮ್ ಏನು ಅಂದರೆ ಸಮ್ ಟು ನಮ್ ಅಂತ ಬರ್ಕೊಂಡಿದ್ದಾರಲ್ವಾ, ಸ್ಮಾಲ್ ಬ್ರ್ಯಾಕೆಟ್ಸಿನ ಹಿಂದ್ಗಡೆ ಸಮ್ ಟು ನಮ್ ಅಂತ ಏನು ಬರ್ಕೊಂಡಿದ್ದಾರೆ, ದಟ್ ಈಸ್ ದ ನೇಮ್ ಆಫ್ ದ ಫಂಕ್ಷನ್. ಅದಾದಮೇಲೆ ಏನನ್ನ ಬರ್ದಿದ್ದಾರೆ, ಕೋಲನ್ ಸಿಂಬಲ್ನ ಬರ್ದಿದ್ದಾರೆ. ಕೋಲನ್ ಸಿಂಬಲ್ ಏನನ್ನ ಹೇಳುತ್ತೆ, ಇಟ್ ರೆಪ್ರೆಸೆಂಟ್ಸ್ ದ ಎಂಡ್ ಆರ್ ಟರ್ಮಿನೇಷನ್ ಆಫ್ ದ ಸ್ಟೇಟ್ಮೆಂಟ್ ಹೇಳುತ್ತೆ. ಅದಾದಮೇಲೆ 2 ವೇರಿಯೇಬಲ್ನ ಬರ್ಕೊಂಡಿದ್ದಾರೆ ಕೆಳಗಡೆ, n1 ಮತ್ತು n2 ಅಂತ. ಎರಡಕ್ಕೂ ಕೂಡ ಒಂದೊಂದು ನಂಬರ್ನ, ಪಾಸಿಟಿವ್ ಹೋಲ್ ನಂಬರ್ನ ಅಥವಾ ನೆಗೆಟಿವ್ ಹೋಲ್ ನಂಬರ್ನ ತೊಗೋಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಇಂಟ್ ಇಸ್ ಅ ಡೇಟಾ ಟೈಪ್. ಅದಾದಮೇಲೆ ಎರಡನ್ನೂ ಆ್ಯಡ್ ಮಾಡ್ತೀವಿ. ಎರಡನ್ನ ಆ್ಯಡ್ ಮಾಡಿ ಬಂದಂಥ ಆನ್ಸರ್ನ ಎಸ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ನ ತೊಗೊಂಡ್ವಿ. ಸೊ ಈ ರೀತಿಯಾಗಿ ನಾವು ಫಂಕ್ಷನ್ಸ್ಗಳನ್ನು ಡಿಕ್ಲೇರ್ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫಂಕ್ಷನ್ ಪ್ಯಾರಾಮೀಟರ್ಸ್. ಫಂಕ್ಷನ್ ಪ್ಯಾರಾಮೀಟರಲ್ಲಿ 2 ರೀತಿ ಇದೆ. ಒಂದು ಫಾರ್ಮಲ್ ಪ್ಯಾರಾಮೀಟರ್, ಮತ್ತೊಂದು ಆ್ಯಕ್ಚುಯಲ್ ಪ್ಯಾರಾಮೀಟರ್ ಅಂತ. ಫಾರ್ಮಲ್ ಪ್ಯಾರಾಮೀಟರ್ ಅಂದರೆ ಫಾರ್ಮಲ್ ಪ್ಯಾರಾಮೀಟರ್ಸ್ ಆರ್ ರಿಟರ್ನ್ ಇನ್ ದ ಫಂಕ್ಷನ್ ಪ್ರೊಟೋಟೈಪ್ ಆ್ಯಂಡ್ ಫಂಕ್ಷನ್ ಹೆಡರ್ ಆಫ್ ದ ಡೆಫಿನೇಷನ್. ಫಂಕ್ಷನ್ ಪ್ರೊಟೋಟೈಪ್ ಮತ್ತು ಫಂಕ್ಷನ್ ಹೆಡರ್ ಅಂತಂದರೆ ಪ್ಯಾರಾಮೀಟರ್ಸ್ ವಿಚ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಇನ್ ದ ಹೆಡರ್ ಅಂತ ಏನಿರುತ್ತೆ ಅಲ್ವಾ, ಫಾರ್ ಎಕ್ಸಾಂಪಲ್ DEF ಅಂತ ಎಲ್ಲಿ ಬರ್ಕೋತೀವೋ ದಟ್ ಈಸ್ ಕಾಲ್ಡ್ ಹೆಡರ್ ಸ್ಟೇಟ್ಮೆಂಟ್ ಆಫ್ ದ ಫಂಕ್ಷನ್. ಮೇನ್ ಅಥವಾ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ದ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರೊಳಗಡೆ ನಾವು ಪ್ಯಾರಾಮೀಟರ್ನ ಪಾಸ್ ಮಾಡಿದ್ರೆ ಅದನ್ನು ಫಾರ್ಮಲ್ ಪ್ಯಾರಾಮೀಟರ್ ಅಂತ ಹೇಳಿ ಕರಿತಾ ಇದ್ದೀವಿ. ಫಾರ್ಮಲ್ ಪ್ಯಾರಾಮೀಟರ್ ಆರ್ ಲೋಕಲ್ ವೇರಿಯೇಬಲ್ಸ್ ವಿಚ್ ಆರ್ ಅಸೈನ್ಡ್ ವ್ಯಾಲ್ಯೂಸ್ ಫ್ರಮ್ ದ ಆರ್ಗ್ಯುಮೆಂಟ್ಸ್ ವೆನ್ ದ ಫಂಕ್ಷನ್ ಈಸ್ ಕಾಲ್ಡ್. ಸೊ ಈ ವೇರಿಯೇಬಲ್ಸ್ನ ಏನು ಬರ್ಕೋತಿದ್ದೀವಲ್ಲ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಹೇಳಿ, ಅವುಗಳಿಗೆ ವ್ಯಾಲ್ಯೂಸ್ಗಳನ್ನು ಅಸೈನ್ ಮಾಡಬೇಕಾಗತ್ತೆ. ವ್ಯಾಲ್ಯೂಸ್ಗಳನ್ನು ಅಸೈನ್ ಮಾಡಿದ್ರೆ ಅದನ್ನು ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಅಂದರೆ ವೆನ್ ಎ ಫಂಕ್ಷನ್ ಈಸ್ ಕಾಲ್ಡ್ ದ ವ್ಯಾಲ್ಯೂಸ್ ದಟ್ ಆರ್ ಪಾಸ್ಡ್ ಇನ್ ದ ಕಾಲ್ ಆರ್ ಕಾಲ್ಡ್ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್. ವೇರಿಯೇಬಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಲ್ಲ, ಮೊದಲು ಅದಕ್ಕೆ ವ್ಯಾಲ್ಯೂಸನ್ನು ತೊಗೊಂಡ್ರೆ ವ್ಯಾಲ್ಯೂಸಿನ ವೇರಿಯೇಬಲ್ಗಳನ್ನು ನಂತರ ಫಂಕ್ಷನ್ ನೇಮಲ್ಲಿ ಬರ್ಕೊಂಡ್ರೆ ಅದನ್ನು ಆ್ಯಕ್ಚುಯಲ್ ಪ್ಯಾರಾಮೀಟರ್ ಅಂತ ಕರಿತಾ ಇದ್ದೀವಿ. ನಿಮಗೆ ಬಾಕ್ಸ್ ಕಾಣ್ತಾ ಇರ್ಬೋದು ಸ್ಲೈಡ್ ಮೇಲ್ಗಡೆ, ಅದರಲ್ಲಿ ಎರಡರದ್ದು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಒಂದು ಫಾರ್ಮಲ್ ಪ್ಯಾರಾಮೀಟರ್, ಮತ್ತೊಂದು ಆ್ಯಕ್ಚುಯಲ್ ಪ್ಯಾರಾಮೀಟರ್. ಫಾರ್ಮಲ್ ಪ್ಯಾರಾಮೀಟರ್ ನೋಡಿ, ಫಂಕ್ಷನ್ನ ಸ್ಟೇಟ್ಮೆಂಟಲ್ಲೇ ಅಂದರೆ ಹೆಡರ್ ಮೊದಲನೇ ಸ್ಟೇಟ್ಮೆಂಟಲ್ಲೇ DEF ಆ್ಯಡ್ ಅನ್ನೋದು ಫಂಕ್ಷನ್ನ ನೇಮ್. ಅದರೊಳಗಡೆ X ಮತ್ತು Y ಅಂತ ಏನು ಬರ್ಕೊಂಡಿದ್ದೀವಿ, X, Y ಅನ್ನೋದು ಪ್ಯಾರಾಮೀಟರ್. ಯಾವ ರೀತಿ ಪ್ಯಾರಾಮೀಟರ್ ಅಂದರೆ ಫಾರ್ಮಲ್ ಪ್ಯಾರಾಮೀಟರ್. ಅದಕ್ಕೆ ನಾವು ಎಲ್ಲೂ ವ್ಯಾಲ್ಯೂನ ಅಸೈನ್ ಮಾಡಿಲ್ಲ. ನೆಕ್ಸ್ಟ್ ಫರ್ದರಲ್ಲಿ ಅದಕ್ಕೆ ವ್ಯಾಲ್ಯೂಸನ್ನು ತೊಗೊಳ್ತೀವಿ. ತೊಗೊಂಡ್ರೆ ವ್ಯಾಲ್ಯೂಸ್ ಎರಡನ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಬಂದಂಥ ಆನ್ಸರ್ನ Z ಅನ್ನೋದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ವ್ಯಾಲ್ಯೂಸನ್ನು ನಾವು ಹೆಡರಲ್ಲೇ ಬರ್ಕೊಂಡ್ರೆ, ವೇರಿಯೇಬಲ್ಸ್ಗಳನ್ನು ಹೆಡರ್ ಸ್ಟೇಟ್ಮೆಂಟಲ್ಲೇ ಬರ್ಕೊಂಡಿದ್ರೆ ಅದನ್ನು ಫಾರ್ಮಲ್ ಪ್ಯಾರಾಮೀಟರ್ ಅಂತ ಕರೆದ್ವಿ. ಇನ್ನು ಆ್ಯಕ್ಚುಯಲ್ ಪ್ಯಾರಾಮೀಟರ್ ಅಂದರೆ A is equal to float input enter the first number, B is equal to float input enter second number, add of A, B ಅಂತ ಇದೆ. ಇಲ್ಲಿ ನಾವು ಫಂಕ್ಷನನ್ನು ಲಾಸ್ಟಲ್ಲಿ ಬರ್ಕೊಂಡಿದ್ದೀವಿ. ಎಗೆ ಮತ್ತು ಬಿಗೆ ವ್ಯಾಲ್ಯೂಸ್ನ ಆಲ್ರೆಡಿ ತೊಗೊಂಡಿರ್ತೀವಿ. ಆ ತೊಗೊಂಡಿರೋ ವ್ಯಾಲ್ಯೂಸನ್ನು ಫಂಕ್ಷನ್ ಒಳಗಡೆ ಪಾಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಪಾಸ್ ಆಗಿದ್ರೆ ಅದನ್ನು ನಾವು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಕರೆದ್ವಿ. ಸೊ ಫಂಕ್ಷನಿನ ಒಳಗಡೆ ಪ್ರತಿ ಸತಿ ಪ್ಯಾರಾಮೀಟರ್ಸ್ಗಳನ್ನು ಬರ್ಕೊಳ್ಳೇಬೇಕು ಅಂತ ಏನೂ ಅಗತ್ಯತೆ ಇಲ್ಲ. ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಅವರ್ ಪ್ರೋಗ್ರಾಮ್, ನಮ್ಮ ಪ್ರೋಗ್ರಾಮಿನ ಆಧಾರದ ಮೇಲೆ ಯಾವ ರೀತಿ ಏನನ್ನು ಬರಿತಾ ಇದ್ದೀವಿ, ಏನು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ಏನು ವರ್ಕ್ ಮಾಡ್ತಿದ್ದೀವಿ ಅನ್ನೋದ್ರ ಡಿಪೆಂಡೆನ್ಸಿ ಮೇಲೆ ನಾವು ಪ್ಯಾರಾಮೀಟರ್ಸ್ಗಳನ್ನು ಡಿಸೈಡ್ ಮಾಡ್ತೀವಿ. ಸೊ ಬರ್ಕೊಳ್ಳೋದಾದರೆ ಇದರಲ್ಲಿ 2 ರೀತಿ ಇದೆ ಅಂತ ಹೇಳ್ತಿದ್ದಾರೆ, ಒಂದು ಫಾರ್ಮಲ್ ಮತ್ತೊಂದು ಆ್ಯಕ್ಚುಯಲ್. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪ್ಯಾರಾಮೀಟರ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಇನ್ ಫಂಕ್ಷನ್ಸ್. ಪ್ಯಾರಾಮೀಟರ್ಸ್ ಮತ್ತು ಆರ್ಗ್ಯುಮೆಂಟ್ಸಿಗೆ ಏನು ವ್ಯತ್ಯಾಸ ಅನ್ನೋದಾದರೆ, ನಾವು ಫಂಕ್ಷನಿನ ಒಳಗಡೆ ವೇರಿಯೇಬಲ್ಗಳ ನೇಮನ್ನು ತೊಗೊಂಡ್ರೆ ಅದನ್ನು ನಾವು ಪ್ಯಾರಾಮೀಟರ್ಸ್ ಅಂತ ಕರಿತಾ ಇದ್ದೀವಿ. ಅದೇ ಪ್ಯಾರಾಮೀಟರ್ಸ್ಗೆ ನಾವು ಅಂದರೆ ಫಂಕ್ಷನಿನ ಒಳಗಡೆ ವೇರಿಯೇಬಲ್ಸ್ಗಳ ನೇಮಿನ ಬದಲಾಗಿ ವ್ಯಾಲ್ಯೂಸ್ಗಳನ್ನೇ ಬರ್ಕೊಂಡ್ರೆ ಡೈರೆಕ್ಟಾಗಿ ಅದನ್ನು ನಾವು ಆರ್ಗ್ಯುಮೆಂಟ್ಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದೀವಿ. ಫಾರ್ಮಲ್ಗೆ DEF ಆ್ಯಡ್ ಆಫ್ A, B ಆ್ಯಂಡ್ P is equal to ಆ್ಯಡ್ ಆಫ್ 7, 9 ಅಂತ ಇದೆ. 2 ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ A, B ಅನ್ನೋದು ಪ್ಯಾರಾಮೀಟರ್ ಅಂದರೆ ಫಾರ್ಮಲ್ ಪ್ಯಾರಾಮೀಟರ್ ಅಂತ ಕರಿತಾ ಇದ್ದೀವಿ, ಯಾಕಂದರೆ ಫಂಕ್ಷನ್ ಹೆಡ್ಡರಲ್ಲೇ ಬರ್ಕೊಂಡಿದ್ದೀವಿ. ಇನ್ನು ಇನ್ನೊಂದೇನು ಅಂತ ಅಂದರೆ 7, 9 ಅಂತ ಅಂದರೆ 2 ವ್ಯಾಲ್ಯೂಸ್ಗಳನ್ನು ಬರ್ಕೊಂಡಿದ್ದೀವಿ. ವೇರಿಯೇಬಲ್ಗಳ ನೇಮಿನ ಬದಲಾಗಿ ಡೈರೆಕ್ಟಾಗಿ 2 ವ್ಯಾಲ್ಯೂಗಳನ್ನು ಬರ್ಕೊಂಡಿದ್ರೆ ಅದು ಆರ್ಗ್ಯುಮೆಂಟ್ಸ್. ದೆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಅಬೌಟ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಎ ಫಂಕ್ಷನ್ ಆರ್ಗ್ಯುಮೆಂಟ್ ಕ್ಯಾನ್ ಆಲ್ಸೋ ಬಿ ಅನ್ ಎಕ್ಸ್ಪ್ರೆಷನ್. ಫಂಕ್ಷನ್ನ ಒಳಗಡೆ ಎಕ್ಸ್ಪ್ರೆಷನ್ ಕೂಡ ನೀವು ಬರೀಬೋದು. ಅಂದರೆ ವೇರಿಯೇಬಲ್ಗಳ ನೇಮಿನ ಬದಲಾಗಿ A, B, P1, P2 ಆ ಥರ ಬದಲಾಗಿ ನೀವು ವೇರಿಯೇಬಲ್ಸ್ಗಳ ನೇಮಿನ ಬದಲಾಗಿ ಎಕ್ಸ್ಪ್ರೆಷನ್ಸನ್ನು ಕೂಡ ಡೈರೆಕ್ಟಾಗಿ ಬರ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ದ ಪ್ಯಾರಾಮೀಟರ್ ಶುಡ್ ಬಿ ಇನ್ ದ ಸೇಮ್ ಆರ್ಡರ್ ಆಸ್ ದಟ್ ಆಫ್ ದ ಆರ್ಗ್ಯುಮೆಂಟ್ಸ್. ನಾವು ಯಾವ ರೀತಿ ಬರ್ಕೋಬೇಕು ಅಂತ ಅಂದರೆ, ಮೊದಲು ಆರ್ಗ್ಯುಮೆಂಟ್ಸ್ ಅಂದರೆ ಏನಾದರೂ ಮೊದಲು ವೇರಿಯೇಬಲ್ಸ್ ಇದ್ದರೆ ಅದನ್ನು ಫಸ್ಟ್ ಬರ್ಕೊಂಡು ನಂತರ ಎಕ್ಸ್ಪ್ರೆಷನ್ಸ್ಗಳನ್ನು ಫಂಕ್ಷನಲ್ಲಿ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. The default parameters in the function header like average of n1, n2, n3 is equal to 4. ಒಂದು ಫಂಕ್ಷನ್ ಒಳಗಡೆ 3 ವೇರಿಯೇಬಲ್ನ ಬರ್ಕೋತಾ ಇದ್ದೀರಾ ಅಂದರೆ ವ್ಯಾಲ್ಯೂ ಅಸೈನ್ ಆಗಿರದೇ ಇರೋದು ಇತ್ತು ಅಂದರೆ ಅದನ್ನು ಮುಂಚೆ ಬರ್ಕೋತೀವಿ. ವ್ಯಾಲ್ಯೂ ಅಸೈನ್ ಆಗಿರೋದಿದೆ ಅಂದರೆ ಅದನ್ನು ಲಾಸ್ಟಲ್ಲಿ ಬರ್ಕೋತಾ ಇದ್ದೀವಿ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಫಂಕ್ಷನ್ನ ಒಳಗಡೆ ಬರ್ಕೊಳ್ಳುವಾಗ ರಿಮೆಂಬರ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ರಿಟರ್ನ್ ಸ್ಟೇಟ್ಮೆಂಟ್ಸ್. ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಈ ರಿಟರ್ನ್ ಸ್ಟೇಟ್ಮೆಂಟು ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ವರ್ಕ್ ಆಗುವಂಥ ಫಂಕ್ಷನ್ಸನ್ನು ಅಥವಾ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ವಿ. ರಿಟರ್ನ್ ಅನ್ನೋದು ಒಂದು ಕೀವರ್ಡ್ ಆಗಿರುತ್ತೆ. ನಾವು ಸ್ಮಾಲ್ ಲೆಟರಲ್ಲಿ RETURN ಅಂತೇಳಿ ಪ್ರೋಗ್ರಾಮಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಬಳಸ್ಕೊತಾ ಇದ್ವಿ. ಟೈಪ್ಸ್ ಆಫ್ ರಿಟರ್ನ್ ಸ್ಟೇಟ್ಮೆಂಟ್ಸಲ್ಲಿ ಎರಡು ರೀತಿ: ಫಂಕ್ಷನ್ ರಿಟರ್ನಿಂಗ್ ಸಮ್ ವ್ಯಾಲ್ಯೂ, ಫಂಕ್ಷನ್ ನಾಟ್ ರಿಟರ್ನಿಂಗ್ ಎನಿ ವ್ಯಾಲ್ಯೂ ಅಂತೇಳಿ ಎರಡು ರೀತಿ ರಿಟರ್ನ್ ಸ್ಟೇಟ್ಮೆಂಟ್ಸ್ ಇದೆ. ಮೊದಲನೇದು ಫಂಕ್ಷನ್ ರಿಟರ್ನ್ ಸಮ್ ವ್ಯಾಲ್ಯೂ. ರಿಟರ್ನ್ ಸ್ಟೇಟ್ಮೆಂಟ್ನ ಜೊತೆಗೆ ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನ ರಿಟರ್ನ್ ಮಾಡ್ತಾ ಇದ್ದರೆ ಅವುಗಳನ್ನು ನಾವು ಫಂಕ್ಷನ್ ರಿಟರ್ನಿಂಗ್ ಒನ್ ವ್ಯಾಲ್ಯೂ ಅಂತೇಳಿ ಕರಿತಾ ಇದ್ವಿ. ಅದೇ ರೀತಿ ಫಂಕ್ಷನ್ ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಅಂದರೆ ರಿಟರ್ನ್ ಸ್ಟೇಟ್ಮೆಂಟು ಒಂದು ವ್ಯಾಲ್ಯೂಗಿನ ಜಾಸ್ತಿ ವ್ಯಾಲ್ಯೂಸ್ಗಳನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದರೆ ಅವುಗಳನ್ನು ಫಂಕ್ಷನ್ ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಅಂತೇಳಿ ಕರಿತಾ ಇದ್ವಿ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ. ಮೊದಲನೇ ಎಕ್ಸಾಂಪಲನ್ನು ನೀವು ಗಮನಿಸಿದ್ರೆ DEF ಮೈ ಫಂಕ್ಷನ್ನ ನೇಮು ಮೈ ಫಂಕ್ಷನ್ ಆಗಿರುತ್ತೆ. ಅದರೊಳಗಡೆ ಎಕ್ಸ್ ಅನ್ನೋ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀವಿ. ರಿಟರ್ನ್ 5 ಇಂಟು ಎಕ್ಸ್ ಅಂದರೆ ಎಕ್ಸಿಗೆ ಏನು ವ್ಯಾಲ್ಯೂ ಕೊಡ್ತೀವೋ ಆ ಒಂದು ವ್ಯಾಲ್ಯೂ 5 ಅನ್ನೋದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಒಂದು ವ್ಯಾಲ್ಯೂನ ರಿಪ್ರೊಡ್ಯೂಸ್ ಮಾಡುತ್ತಲ್ವ, ಆ ವ್ಯಾಲ್ಯೂನ ಪ್ರೆಸೆಂಟ್ ಮಾಡಲಿಕ್ಕೆ ರಿಟರ್ನ್ ಸ್ಟೇಟ್ಮೆಂಟನ್ನು ಬಳಸ್ಕೊಂಡಿದ್ದೀವಿ. ಇನ್ನು ಅದೇ ರೀತಿ ಎಕ್ಸಾಂಪಲ್ 2 ಅಲ್ಲಿ DEF ಅನ್ನೋದು ಹೆಡರ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸಮ್ ಅನ್ನೋದು ಫಂಕ್ಷನ್ ನೇಮ್ ಆಗಿರುತ್ತೆ. ABC ಅನ್ನೋದು ಪ್ಯಾರಾಮೀಟರ್ ಆಗಿರುತ್ತೆ. ಈ ABCಗೆ ಕೆಳಗಡೆ ಎಕ್ಸ್ಪ್ರೆಷನ್ನ ಕೊಟ್ಟಿದ್ದೀವಿ. ಎಗೆ ಬಿಗೆ ಸಿಗೆ ವ್ಯಾಲ್ಯೂನ ಕೊಟ್ಟಾಗ ಅದಕ್ಕೆ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ 5, 4, 7 ಜೊತೆಗೆ ಆ್ಯಡ್ ಆಗಿ ಬಂದಂಥ ಆನ್ಸರನ್ನು ಎಸ್ ಅನ್ನೋ ಸಮ್ಮಲ್ಲಿ ಸ್ಟೋರ್ ಮಾಡಿರ್ತೀವಿ. ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಬಳಸ್ತಾ ಇದ್ದೀವಿ. ಅಲ್ಲಿ ನಾವು ಮೊದಲನೇ ಎಕ್ಸಾಂಪಲ್ನ ಗಮನಿಸಿದ್ರೆ ರಿಟರ್ನ್ ಸ್ಟೇಟ್ಮೆಂಟು ಒಂದೇ ವ್ಯಾಲ್ಯೂನ ರಿಪ್ರೊಡ್ಯೂಸ್ ಮಾಡ್ತಾ ಇದೆ. ಎಕ್ಸಾಂಪಲ್ 2 ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟು 3 ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಫಂಕ್ಷನ್ ರಿಟರ್ನಿಂಗ್ ಒನ್ ವ್ಯಾಲ್ಯೂ ಮತ್ತು ಫಂಕ್ಷನ್ ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಅಂತ. ನೆಕ್ಸ್ಟ್ ಕೈಂಡ್ ಬಂದು ರಿಟರ್ನಿಂಗ್ ಸ್ಟೇಟ್ಮೆಂಟ್ ಫಂಕ್ಷನ್ ನಾಟ್ ರಿಟರ್ನಿಂಗ್ ಎನಿ ವ್ಯಾಲ್ಯೂ. ರಿಟರ್ನ್ ಸ್ಟೇಟ್ಮೆಂಟು ಯಾವುದೇ ರೀತಿ ವ್ಯಾಲ್ಯೂಸನ್ನು ಕೂಡ ರಿಟರ್ನ್ ಮಾಡಲ್ಲ. ಅಂಥ ಫಂಕ್ಷನ್ನ ನಾವು ನಾನ್ ವಾಯ್ಡ್ ಅಥವಾ ವಾಯ್ಡ್ ಫಂಕ್ಷನ್ಸ್ ಅಂತ ಹೇಳಿ ಕರಿತಾ ಇದ್ವಿ. ಫಾರ್ ಎಕ್ಸಾಂಪಲ್ DEF ಮೆಸೇಜ್ ಫಂಕ್ಷನ್ ಪ್ರಿಂಟ್ ಹೆಲೋ M ಮೆಸೇಜ್ ಫಂಕ್ಷನ್ ಪ್ರಿಂಟ್ M ಅಂತ ಇದೆ. ಇಲ್ಲಿ ಔಟ್ಪುಟ್ ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಯಾವುದೇ ರೀತಿ ವ್ಯಾಲ್ಯೂಸ್ ರಿಟರ್ನ್ ಮಾಡ್ತಾ ಇಲ್ಲ ನಾವು. ಸೊ ಆ ರೀತಿಯಾಗಿ ವ್ಯಾಲ್ಯೂಸ್ ಅಂದರೆ ಏನೇ ರೀತಿ ನಂಬರ್ಸ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಥವಾ ಆನ್ಸರ್ನ ರೆಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂಥ ಟೈಮಲ್ಲಿ ಬರುವಂಥ ಸ್ಟೇಟ್ಮೆಂಟ್ಸನ್ನು ಫಂಕ್ಷನ್ ನಾಟ್ ರಿಟರ್ನಿಂಗ್ ಎನಿ ವ್ಯಾಲ್ಯೂ ಅಂತೇಳಿ ಕರಿತಾ ಇದ್ವಿ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ರೀತಿಯಾದಂಥ ಫಂಕ್ಷನ್ಸ್ಗಳಿದ್ದಾವೆ, ಅಂದರೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತೇಳಿ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ವಿ ಲೈಬ್ರರಿ ಫಂಕ್ಷನು, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ. ಅದನ್ನು ಹೊರತುಪಡಿಸಿ ಈ ಫಂಕ್ಷನ್ಸ್ಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ಅದರಲ್ಲಿ 4 ರೀತಿಯಾದಂಥ ಫಂಕ್ಷನ್ಸ್ ಇದೆ. ಒಂದು ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಸೆಕೆಂಡ್ ಒನ್ ಬಂದು ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ. ಥರ್ಡ್ ಒನ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಫೋರ್ತ್ ಒನ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ ಅಂತೇಳಿ 4 ರೀತಿ ಟೈಪ್ಸ್ ಆಫ್ ಫಂಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫ್ಲೋ ಆಫ್ ಎಕ್ಸಿಕ್ಯೂಷನ್. ಫ್ಲೋ ಆಫ್ ಎಕ್ಸಿಕ್ಯೂಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಆರ್ಡರ್ ಇನ್ ವಿಚ್ ದ ಸ್ಟೇಟ್ಮೆಂಟ್ಸ್ ಇನ್ ಅ ಪ್ರೋಗ್ರಾಮ್ ಆರ್ ಎಕ್ಸಿಕ್ಯೂಟೆಡ್. ಫ್ಲೋ ಆಫ್ ಎಕ್ಸಿಕ್ಯೂಷನ್ ಅಂತ ಅಂದರೆ ಒಂದು ಪ್ರೋಗ್ರಾಮ್ ಇದೆ ಅಂತ ಅಂದರೆ ಆ ಪ್ರೋಗ್ರಾಮಲ್ಲಿ ಯಾವ ರೀತಿ ಲೈನ್ಸ್ಗಳು ಫ್ಲೋ ಆಗುತ್ತೆ ಅಥವಾ ಡೇಟಾ ಯಾವ ರೀತಿ ಒಂದು ಸ್ಟೇಟ್ಮೆಂಟಿಂದ ಮತ್ತೊಂದು ಸ್ಟೇಟ್ಮೆಂಟ್ಗೆ ಫ್ಲೋ ಆಗ್ತಾ ಇದೆ, ಯಾವ ರೀತಿ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಅಂತ ಗಮನಿಸೋದನ್ನು ನಾವು ಫ್ಲೋ ಆಫ್ ಎಕ್ಸಿಕ್ಯೂಷನ್ ಅಂತ ಕರಿತಾ ಇದ್ದೀವಿ. The Python interpreter starts execution in the instruction from the first statement, that is top to bottom of the program. ಒಂದು ಪೈಥಾನ್ನ ಇಂಟರ್ಪ್ರಿಟರ್ ಏನಿದೆ, ಎಕ್ಸಿಕ್ಯೂಷನ್ ಪಾರ್ಟ್ ಏನಿದೆ, ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಇನ್ಸ್ಟ್ರಕ್ಷನ್ 1 by 1 ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಎಕ್ಸಿಕ್ಯೂಷನ್ ಆಗುವಂಥ ಸಂದರ್ಭದಲ್ಲಿ ಯಾವ ಅಪ್ರೋಚಲ್ಲಿ ಆಗ್ತಾ ಇರುತ್ತೆ ಅಂದರೆ ಟಾಪ್ ಟು ಬಾಟಮ್ ಅಪ್ರೋಚಲ್ಲಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. When the interpreter encounters a function definition, the statement inside the function are not executed until the function is called. ಒಂದು ಇಂಟರ್ಪ್ರಿಟರ್ ಅಥವಾ ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಫಂಕ್ಷನ್ನ ನಾವು ಡಿಫೈನ್ ಮಾಡ್ಕೊಂಡಿಲ್ಲ ಅಂತಂದರೆ ಅದ್ರೊಳಗಡೆ ಇರುವಂಥ ಡೇಟಾ ಎಕ್ಸಿಕ್ಯೂಷನ್ ಆಗೋದಿಲ್ಲ. ಫಂಕ್ಷನ್ನ ಮೊದಲು ನಾವು ಡಿಕ್ಲೇರ್ ಮಾಡ್ಕೋಬೇಕು, ನಂತರ ಅದ್ರೊಳಗಿರುವಂಥ ಡೇಟಾ ಡಿಕ್ಲೇರ್ ಆಗುತ್ತೆ ಅಥವಾ ಎಕ್ಸಿಕ್ಯೂಷನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. When the interpreter encounters a function call, there is a little deviation in the flow of execution. ಯಾವಾಗ ಫಂಕ್ಷನ್ ಕಾಲ್ ಎಕ್ಸಿಕ್ಯೂಟ್ ಆಗುತ್ತೆ ಅಥವಾ ಒಂದು ಫಂಕ್ಷನ್ ಕಾಲ್ ಇಂಟರ್ಪ್ರಿಟರ್ಗೆ ಸಿಗುತ್ತೆ, ಆವಾಗ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಡಿಫ್ರೆಂಟ್ ಡಿವಿಯೇಷನ್ ಅಥವಾ ಡಿಫ್ರೆಂಟ್ ಡೈರೆಕ್ಷನ್ನ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ದಟ್ ಕೇಸ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಕಂಟ್ರೋಲ್ ಜಂಪ್ಸ್ ಟು ದ ಕಾಲ್ಡ್ ಫಂಕ್ಷನ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ದ ಸ್ಟೇಟ್ಮೆಂಟ್ ಆಫ್ ದಟ್ ಫಂಕ್ಷನ್. ಕೆಲವೊಂದು ಸ್ಟೇಟ್ಮೆಂಟ್ಗಳಲ್ಲಿ ಬ್ರೇಕ್ ಮತ್ತು ಕಂಟಿನ್ಯೂ ಅನ್ನೋ ಪದಗಳನ್ನು ಬಳಸಿರ್ತೀವಿ ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ಬಳಸಿರ್ತೀವಿ. ಕೆಲವೊಂದು ಸಿಚುವೇಷನ್ ಏನಾಗುತ್ತೆ ಅಂದರೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ಸ್ಟಾಪ್ ಮಾಡಿ ಅಲ್ಲಿಂದ ಫ್ಲೋ ಆಫ್ ಕಂಟ್ರೋಲ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಜಂಪ್ ಮಾಡುವಂಥ ಅವಶ್ಯಕತೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಫಂಕ್ಷನ್ಗಳನ್ನು ಕಾಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. When a function called before the function definition, the interpreter does not find the function definition, hence raised an error. ಕೆಲವೊಂದು ಸಂದರ್ಭದಲ್ಲಿ ಫಂಕ್ಷನ್ ಡೆಫಿನಿಷನ್ ಅಂದರೆ ಯೂಸರ್ ಡಿಫೈನ್ ಫಂಕ್ಷನ್ನ ಬರ್ಕೊಳ್ದೇ ಡೈರೆಕ್ಟಾಗಿ ಫಂಕ್ಷನ್ಗಳ ಸ್ಪೆಸಿಫಿಕೇಷನ್ನ ಬರ್ಕೊಂಡ್ಬಿಟ್ರೆ ಅದನ್ನು ಹೇಗೆ ನೇಮಿಂಗ್ ಮಾಡ್ದೇ ನಾವು ಫಂಕ್ಷನ್ನ ಮೊದಲೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರೆ ವರ್ಕ್ ಸ್ಪೆಸಿಫಿಕೇಷನ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಎರರ್ ಬರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೆಲೋ ಪೈಥಾನ್ ಫಂಕ್ಷನ್ ಅಂತೇಳಿ, DEF ಹೆಲೋ ಪೈಥಾನ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ನಾವೇನು ಕೊಟ್ಟಿದ್ದೀವಿ ಇಲ್ಲಿ ಎರರ್ ಬರುತ್ತೆ. ಯಾಕೆಂದರೆ DEF ಅನ್ನೋದು ಹೆಡರ್ ಸ್ಟೇಟ್ಮೆಂಟ್, ಅದು ಮೊದಲು ಬರೀಬೇಕಿತ್ತು. ಬಟ್ ಅದನ್ನು ಬರ್ಕೊಳ್ಳೋದಕ್ಕೂ ಮೊದಲು ಹೆಲೋ ಪೈಥಾನ್ ಫಂಕ್ಷನ್ ಅಂತ ಬರ್ಕೊಂಡ್ಬಿಟ್ಟಿದ್ದೀವಿ. ನಾವು ಪೈಥಾನ್ ಫಂಕ್ಷನ್ ಇದೆ ಅಂತ ಮುಂಚೆ ಹೇಳೇ ಇಲ್ಲ, ಆಲ್ರೆಡಿ ಫಂಕ್ಷನ್ ಇದೆ ಅಂತ ಫಂಕ್ಷನಿಗೆ ವರ್ಕನ್ನು ಅಸೈನ್ ಮಾಡಿಬಿಟ್ಟಿದ್ದೀವಿ. ಸೊ ಮೊದಲು ಹೆಡರ್ ಸ್ಟೇಟ್ಮೆಂಟ್ನ ಬರ್ಕೊಂಡು ನಂತರ ಹೆಲೋ ಪೈಥಾನ್ ಫಂಕ್ಷನ್ನ ಬರ್ಕೋಬೇಕಿತ್ತು. ಈ ರೀತಿ ಬರ್ಕೊಳ್ದೇ ಇದ್ದಾಗ ನಮಗೆ ಎರರ್ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸ್ಕೋಪ್ ಆಫ್ ವೇರಿಯೇಬಲ್ಸ್. ಪ್ರೋಗ್ರಾಮ್ ಒಳಗಡೆ ನಾವು ಪ್ಯಾರಾಮೀಟರು, ವೇರಿಯೇಬಲ್ಸು, ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್, ಫಾರ್ಮಲ್ ಪ್ಯಾರಾಮೀಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೋಪ್ ಆಫ್ ವೇರಿಯೇಬಲ್ಸ್ ಅಂತ ಎರಡು ರೀತಿ ಇರುತ್ತೆ. ಒಂದು ಗ್ಲೋಬಲ್ ವೇರಿಯೇಬಲ್, ಮತ್ತೊಂದು ಲೋಕಲ್ ವೇರಿಯೇಬಲ್ ಅಂತ. ಗ್ಲೋಬಲ್ ವೇರಿಯೇಬಲ್ ಅಂದರೆ ಏನು? ಎ ವೇರಿಯೇಬಲ್ ದಟ್ ಈಸ್ ಡಿಫೈನ್ಡ್ ಔಟ್ಸೈಡ್ ಎನಿ ಫಂಕ್ಷನ್ ಆರ್ ಎನಿ ಬ್ಲಾಕ್ ಈಸ್ ನೌನ್ ಆಸ್ ಗ್ಲೋಬಲ್ ವೇರಿಯೇಬಲ್. ಫಂಕ್ಷನ್ನ ಹೊರತುಪಡಿಸಿ ಏನಾದರೂ ವೇರಿಯೇಬಲ್ಗಳ ನೇಮನ್ನು ಬರ್ಕೊಂಡಿದ್ರೆ ಅದನ್ನು ನಾವು ಗ್ಲೋಬಲ್ ವೇರಿಯೇಬಲ್ ಅಂತ ಕರಿತಾ ಇದ್ವಿ. ಇನ್ನು ಲೋಕಲ್ ವೇರಿಯೇಬಲ್ ಅಂದರೆ ಎ ವೇರಿಯೇಬಲ್ ದಟ್ ಈಸ್ ಡಿಫೈನ್ಡ್ ಇನ್ಸೈಡ್ ಎನಿ ಫಂಕ್ಷನ್. ಫಂಕ್ಷನ್ನ ಒಳಗಡೆ ನಾವೇನಾದರೂ ವೇರಿಯೇಬಲ್ನ ಮೆನ್ಷನ್ ಮಾಡಿದರೆ ಅದನ್ನು ಲೋಕಲ್ ವೇರಿಯೇಬಲ್ ಅಂತೇಳಿ ಕರಿತಾ ಇದ್ವಿ. ಅಂದರೆ ಗ್ಲೋಬಲ್ ವೇರಿಯೇಬಲ್ ಅಂದರೆ ಫಂಕ್ಷನ್ನ ಹೊರಗಡೆ ಬರ್ಕೊಂಡಿದ್ರೆ ಗ್ಲೋಬಲ್ ವೇರಿಯೇಬಲ್, ಫಂಕ್ಷನ್ನ ಒಳಗಡೆ ಬರ್ಕೊಂಡಿದ್ರೆ ಅದು ಲೋಕಲ್ ವೇರಿಯೇಬಲ್ ಅಂತೇಳಿ ಕರಿತಾ ಇದ್ದಾರೆ. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸಾಂಪಲ್ ಫಾರ್ ಗ್ಲೋಬಲ್ ವೇರಿಯೇಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ ಅಲ್ವಾ. ಫಂಕ್ಷನ್ಗಿಂತ ಮುಂಚಿತವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ರೆ ವೇರಿಯೇಬಲ್ಗೆ ವ್ಯಾಲ್ಯೂವನ್ನು ಅಥವಾ ವೇರಿಯೇಬಲನ್ನು ನಾವು ಅದನ್ನು ಗ್ಲೋಬಲ್ ವೇರಿಯೇಬಲ್ ಅಂತ ಕರಿತಾ ಇದ್ವಿ. ಫಂಕ್ಷನ್ನ ಒಳಗಡೆ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಅದನ್ನು ಲೋಕಲ್ ವೇರಿಯೇಬಲ್ ಅಂತ ಕರಿತಾ ಇದ್ವಿ. ಈ ಕೊಟ್ಟಿರೋ ಎಕ್ಸಾಂಪಲಲ್ಲಿ DEF ಸ್ಕೋಪ್ ಅನ್ನೋದು ಫಂಕ್ಷನ್ ಹೆಡರ್, ಓಕೆನಾ. ಅದಕ್ಕಿಂತ ಮುಂಚಿತವಾಗೇ ಇದೆ ಯಾವುದು, ನಮ್ ಅನ್ನೋದು ವೇರಿಯೇಬಲ್, ಅದನ್ನು ನಾವು ಗ್ಲೋಬಲ್ ವೇರಿಯೇಬಲ್ ಅಂತ ಕರೆದ್ವಿ. ಫಂಕ್ಷನ್ನ ಒಳಗಡೆ y ಅನ್ನೋದು ವೇರಿಯೇಬಲ್, ದಟ್ ಈಸ್ ಕಾಲ್ಡ್ ಲೋಕಲ್ ವೇರಿಯೇಬಲ್. ಸಿಂಪಲ್ ಆಗಿ ತಿಳ್ಕೊಳ್ಳಿ, ಫಂಕ್ಷನ್ಗಿಂತ ಮುಂಚೆ ಇದ್ದರೆ ಅದು ಗ್ಲೋಬಲ್ ವೇರಿಯೇಬಲ್, ಫಂಕ್ಷನ್ ಆದಮೇಲೆ ಇದ್ದರೆ ಅದು ಲೋಕಲ್ ವೇರಿಯೇಬಲ್. ಆ ಎರಡು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಿ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟನ್ನು ಬಳಸ್ಕೊಂಡಿದ್ವಿ. ಅದಾದಮೇಲೆ ಫಂಕ್ಷನ್ನ ಕಾಲ್ ಮಾಡಲಿಕ್ಕೆ ಸ್ಕೋಪ್ ಫಂಕ್ಷನ್ ಅಂತೇಳಿ ಬರ್ಕೊಂಡಿದ್ವಿ. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿಲಿ ಫಂಕ್ಷನ್ಸ್ನಿಗೆ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ ಡಿವೈಡ್ಸ್ ಇಂಟು ಟು ಟೈಪ್ಸ್, ಸ್ಟ್ಯಾಂಡರ್ಡ್ ಲೈಬ್ರರಿ ಮತ್ತು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತೇಳಿ. ಎಗೇನ್ ಸ್ಟ್ಯಾಂಡರ್ಡ್ ಲೈಬ್ರರಿ ಡಿವೈಡ್ಸ್ ಇಂಟು ಬಿಲ್ಟ್ ಇನ್ ಫಂಕ್ಷನ್ ಮತ್ತು ಮಾಡ್ಯೂಲ್ ಅಂತೇಳಿ. ಆ್ಯಂಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಸ್ಲೈಡನ್ನು ನಾವು ಆಲ್ರೆಡಿ ಫಸ್ಟಲ್ಲೇ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಅದನ್ನು ಒನ್ಸ್ ಅಗೇನ್ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. Built-in functions are the ready-made functions of Python that are frequently used in program. ಒಂದು ಪ್ರೋಗ್ರಾಮಲ್ಲಿ ಕೆಲವೊಂದಿಷ್ಟು ರೆಡಿಮೇಡ್ ಫಂಕ್ಷನ್ಸ್ ಅಥವಾ ಆಲ್ರೆಡಿ ಇರುವಂಥ ಫಂಕ್ಷನ್ಗಳನ್ನೇ ಬಳಸ್ಕೊಂಡು ಪ್ರೋಗ್ರಾಮಲ್ಲಿ ಬರ್ಕೊಂಡಿರುವಂಥದ್ದನ್ನು ನಾವು ಬಿಲ್ಟ್-ಇನ್ ಫಂಕ್ಷನ್ ಅಂತೇಳಿ ಕರಿತಾ ಇದ್ವಿ. ಅದಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಬಿಲ್ಟ್-ಇನ್ ಫಂಕ್ಷನ್ಸಲ್ಲಿ ಇನ್ಪುಟ್ ಫಂಕ್ಷನ್ ಅನ್ನೋದು ಕೂಡ ಒಂದು ಬಿಲ್ಟ್-ಇನ್ ಫಂಕ್ಷನ್. ಹಾಗಾಗಿ ಈ ಬರೆದಿರೋ ಪ್ರೋಗ್ರಾಮಲ್ಲಿ ನಾವು ಎರಡು ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ವಿ. ಎರಡು ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಅಂದರೆ ಎರಡು ವ್ಯಾಲ್ಯೂಸನ್ನು ಇನ್ಪುಟ್ ಆಗಿ ತೊಗೋಬೇಕಲ್ವಾ. ಇನ್ಪುಟ್ ಅನ್ನೋದನ್ನು ಬರ್ಕೊಂಡಿದ್ವಿ, ಇನ್ಪುಟ್ ಫಂಕ್ಷನ್ ಕೂಡ ಬರ್ಕೊಂಡಿದ್ವಿ. ಅದಕ್ಕೆ ಪ್ರತ್ಯೇಕವಾಗಿ ಫಂಕ್ಷನ್ ಡೆಫಿನಿಷನ್ನ ಬರ್ಕೊಂಡಿಲ್ಲ. ಅಂದರೆ DEF ಯೂಸರ್ ಡಿಫೈನ್ಡ್ ಕೀವರ್ಡನ್ನು ಬರ್ಕೊಂಡು ಇನ್ಪುಟ್ ಫಂಕ್ಷನ್ ಅಂತ ಹೇಳಿ ಬರ್ಕೊಂಡಿಲ್ಲ. ಯಾಕಂದರೆ ಇನ್ಪುಟ್ ಫಂಕ್ಷನ್ದು ಆಲ್ರೆಡಿ ಬಿಲ್ಟಿನಲ್ಲಿ ಪೈಥಾನ್ ಸಾಫ್ಟ್ವೇರಲ್ಲಿ ಬಿಲ್ಟ್-ಇನ್ ಆಗಿ ಬಂದಿರುತ್ತೆ ಅಥವಾ ರೆಡಿಮೇಡ್ ಫಂಕ್ಷನ್ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಮೆನ್ಷನ್ ಮಾಡಿಲ್ಲ ಅನ್ನೋದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನಮ್1 ಮತ್ತು ನಮ್2 ಅನ್ನೋದಕ್ಕೆ ಎರಡು ವ್ಯಾಲ್ಯೂನ ತೊಗೋಬೇಕು. RES ಅನ್ನೋದು ಒಂದು ವೇರಿಯೇಬಲ್, ಆ ಎರಡು ವ್ಯಾಲ್ಯೂ ಏನು ಆ್ಯಡ್ ಆಗಿರುತ್ತೆ ಅದನ್ನು ಅಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟನ್ನು ತೊಗೊಂಡಿದ್ವಿ. ಸೊ ದಿಸ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್ ಫಾರ್ ಬಿಲ್ಟ್-ಇನ್ ಫಂಕ್ಷನ್. ಆ್ಯಂಡ್ ಕೆಲವೊಂದಿಷ್ಟು ಬಿಲ್ಟ್-ಇನ್ ಫಂಕ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಮ್ ಆಫ್ ದ ಬಿಲ್ಟ್-ಇನ್ ಫಂಕ್ಷನ್ಸ್ ಆರ್ ಇನ್ಪುಟ್ ಆರ್ ಔಟ್ಪುಟ್. ಇನ್ಪುಟ್ ಮತ್ತು ಔಟ್ಪುಟ್ ಫಂಕ್ಷನ್ಗಳಿಗೆ ಇನ್ಪುಟ್ ಫಂಕ್ಷನ್ ಮತ್ತು ಪ್ರಿಂಟ್ ಫಂಕ್ಷನ್ ಅಂತ ಇರುತ್ತೆ. ಅವು ಆಲ್ರೆಡಿ ಬಿಲ್ಟ್-ಇನ್ ಆಗಿರೋದ್ರಿಂದ ನಾವೆಲ್ಲೂ ಕೂಡ ಯಾವ ಪ್ರೋಗ್ರಾಮಲ್ಲೂ ಯಥೇಚ್ಛವಾಗಿ ಇನ್ಪುಟ್ ಮತ್ತು ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ಯಥೇಚ್ಛವಾಗಿ ಬಳಸ್ತಾನೆ ಇರ್ತೀವಿ. ಹಾಗಾಗಿ ಅವೆಲ್ಲವೂ ಕೂಡ ಇನ್ಬಿಲ್ಟಾಗಿ ಇನ್ಪುಟ್ ಫಂಕ್ಷನ್ ಮತ್ತು ಪ್ರಿಂಟ್ ಫಂಕ್ಷನ್ ಇರೋದ್ರಿಂದ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ಗಳನ್ನು ಬರ್ಕೊಳ್ತಾ ಹೋಗ್ತೀವಿ. ಇನ್ನು ಡಾಟಾ ಟೈಪ್ಸ್ಗಳಿದೆ, ಇಂಟ್ ಆಗಲಿ, ಫ್ಲೋಟ್ ಆಗಲಿ, ಕ್ಯಾರೆಕ್ಟರ್ ಆಗಲಿ, ಸ್ಟ್ರಿಂಗ್ ಆಗಲಿ, ಈ ರೀತಿ ನಾವು ಪ್ರತಿಯೊಂದು ಪ್ರೋಗ್ರಾಮ್ಗಳಲ್ಲಿ ಇನ್ಪುಟನ್ನು ತೊಗೊಳ್ಳೋಂಥ ಸಿಚುವೇಷನ್ಗಳಲ್ಲಿ, ವ್ಯಾಲ್ಯೂಸನ್ನು ಅಸೈನ್ ಮಾಡ್ಕೊಳ್ಳೋಂಥ ಸಿಚುವೇಷನ್ಗಳಲ್ಲಿ ಡೇಟಾ ಟೈಪ್ ಫಂಕ್ಷನ್ನ ಮೆನ್ಷನ್ ಮಾಡ್ಕೊಳ್ಳಲ್ಲ. ಡೈರೆಕ್ಟಾಗಿ ಯಾವ ಡೇಟಾ ಟೈಪ್ ತೊಗೊಳ್ತೀವಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಬೂಲ್ ಫಂಕ್ಷನ್, ಕ್ಯಾರ್ ಫಂಕ್ಷನ್, ಫ್ಲೋಟ್ ಫಂಕ್ಷನ್, ಇಂಟ್ ಫಂಕ್ಷನ್ ಅಂತೇಳಿ ಬರ್ಕೊತಿರ್ತೀವಿ ಅಷ್ಟೇ. ಡೈರೆಕ್ಟಾಗಿ ಪ್ರತ್ಯೇಕವಾಗಿ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಬರ್ಕೊಂಡು ಅದನ್ನು ಬರ್ಕೊಳ್ಳಲ್ಲ. ಅಂಥ ಫಂಕ್ಷನ್ಗಳನ್ನು ಬಿಲ್ಟ್-ಇನ್ ಫಂಕ್ಷನ್ ಅಂತೇಳಿ ಕರಿತಾ ಇದ್ವಿ. ಸೊ ಇದಿಷ್ಟು ಆಗಿತ್ತು ಚಾಪ್ಟರ್ ನಂಬರ್ 7 ಫಂಕ್ಷನ್ಸ್, ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ. ಐ ಹೋಪ್ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ಯೂಸ್ಫುಲ್ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಟಿಫಿಕೇಷನ್ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.